ಅರ್ಜುನಿಗೆ ಸಂಬಂಧಪಟ್ಟದ್ದು. ಅರುಣ್ ಮಹಾದೇವ್ ಅಂತ ಪ್ರಶ್ನೆ ಕೇಳಿದರೆ, ಒಂದು ವೇಳೆ ಅರ್ಜುನ ಇಂದ್ರನಿಗೆ ದೇವತೆಗಳಿಗೆ ಕೊಟ್ಟ ಮಾತು ಬದಿಗಿಟ್ಟು ದಿವ್ಯಾಸ್ತ್ರ ತನ್ನಲ್ಲಿದ್ದ ಅಷ್ಟೂ ಅಸ್ತ್ರಗಳನ್ನ ಪ್ರಯೋಗ ಮಾಡೋಕ್ಕೆ ಶುರು ಮಾಡಿದರೆ ಏನಾಗ್ತಿತ್ತು ಅನ್ನೋದು ಪ್ರಶ್ನೆ. ಅದೇ ಅರ್ಜುನ ಲೋಕಪಾಲಕರನ್ನು ತಪಸ್ಸಿನಿಂದ ಒಲಿಸಿಕೊಂಡು ಅಸ್ತ್ರಗಳನ್ನು ಪಡ್ಕೊಳ್ತಾನಲ್ಲ ವನವಾಸದಲ್ಲಿದ್ದಾಗ. ಶಿವನ ಜೊತೆಗೂ ಪಾಶುಪತಾಸ್ತ್ರ ತಗೋತಾನೆ, ಅಲ್ಲಿಂದ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ, ಅಲ್ಲಷ್ಟು ಅಸ್ತ್ರಗಳು ಸಿಗ್ತವೆ ಅವನಿಗೆ. ಅದಾದ ಮೇಲೆ ಅವನು ದೇವ ವಿರೋಧಿಗಳನ್ನು ಕೊಲ್ತಾನೆ, ಕಾಲಕೇಯರು, ಹಿರಣ್ಯ ಪರವಾಸಿಗಳು, ಅವರುಗಳನ್ನೆಲ್ಲ ಕೊಲ್ತಾನಲ್ಲ ಅವನು. ಆಗ ಇದ್ದ ಅವನಿಗೆ ಸಿಕ್ಕ ಅಸ್ತ್ರಗಳನ್ನು ಅವನು ಕುರುಕ್ಷೇತ್ರದಲ್ಲಿ ಬಳಸಿಲ್ಲ ಅಂತ. ಆ ಅಸ್ತ್ರಗಳನ್ನು ಯಾಕೆ ಬಳಸಿಲ್ಲ ಅಂತ ಅಂದರೆ, ಆ ಅಸ್ತ್ರಗಳು ಬಹಳ ಶಕ್ತಿಶಾಲಿಯಾದದ್ದು, ಮನುಷ್ಯರ ಮೇಲೆ ಬಳಸಬಾರದು ಅದನ್ನು ಅಂತ. ಮನುಷ್ಯರಿಗೆ ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಮತ್ತು ಭೂಮಿಯ ಮೇಲೆ ಅದು ಬಹಳ ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ ಅಂತ. ಅದನ್ನು ಬಳಸಬಾರದು ಅಂತ ನಿಯಮ. ಹಾಗಾಗಿ ಬಳಸಬಾರದು ಅಂತಿರುವ ಅಸ್ತ್ರಗಳನ್ನು ಬಳಸೋಲ್ಲ. ಗೆಲ್ಲಬೇಕು ಅನ್ನುವ ಕಾರಣಕ್ಕಾಗಿ ಆ ತಪ್ಪನ್ನು ಮಾಡುವಂತಿಲ್ಲ. ಈಗ ಬ್ರಹ್ಮಾಸ್ತ್ರವನ್ನು ಸಾಮಾನ್ಯರ ಮೇಲೆ ದ್ರೋಣರು ಪ್ರಯೋಗಿಸಿದಾಗ ಬಂದ ಪ್ರಶ್ನೆ ಇದೆಯಲ್ಲ, ಅದು ಅರ್ಜುನ ಅದು ಯಾವುದನ್ನೂ ಬಳಸಿಲ್ಲ. ಬಳಸಿದರೆ ಏನಾಗ್ತಿತ್ತು ಅಂತ ಅವ್ರು ಕೇಳ್ತಾರೆ. ಬಳಸಿದ್ರೆ ಒಂದೇ ಸಲ ಯುದ್ಧ ಮುಗೀತಿತ್ತು. ಇಷ್ಟು 18 ದಿವಸ ಅಲ್ಲ ಎಳ್ಕೊಂಡು ಹೋಗೋ ಪ್ರಶ್ನೆಯೇ ಇರಲಿಲ್ಲ, ಮುಗೀತಿತ್ತು, ಯುದ್ಧ ಮುಗೀತಿತ್ತೇನೋ. ಆದರೆ ಮತ್ತೊಂದು ದೊಡ್ಡ ಅನ್ಯಾಯ ಆಗ್ತಿತ್ತು ಅಲ್ಲಿ. ಅದು ಆಗುವಂತಿಲ್ಲ. ಅನ್ಯಾಯ ಆಗಬಾರದು. ಅನ್ಯಾಯವೇ ಆಗಿಲ್ವ ಅಂತ ಪ್ರಶ್ನೆ ಕೇಳ್ಬೋದು. ಸಣ್ಣ ಅನ್ಯಾಯಗಳನ್ನು ಮಾಡಿದೆ ಇಲ್ಲೂ. ಅದು ನೋಡಿದ್ವಲ್ಲ, ಅಶ್ವತ್ಥಾಮ ಆತ ಕುಂಜರನೋ ಭೀಷ್ಮನ ಸಾವಿನಲ್ಲೋ ಬೇಕಾದಷ್ಟು ಇದೆಯಲ್ಲ, ಅದೆಲ್ಲ ಸರಿ. ಆದರೆ ಅಂಥ ಅನ್ಯಾಯ ಮಾಡಿ ನ್ಯಾಯ ಕೊಡ್ತೀನಿ ಅಂತ ಹೋಗೋಕ್ಕಾಗಲ್ಲ. ನ್ಯಾಯದ ದಾರಿಯಲ್ಲಿ, ಧರ್ಮದ ದಾರಿಯಲ್ಲೇ ಹೋಗಿ ಧರ್ಮ ಸ್ಥಾಪನೆ ಮಾಡಬೇಕು. ಅನಿವಾರ್ಯ ಆದಾಗ ಸಣ್ಣ ಪುಟ್ಟ ಅನ್ಯಾಯ ಮಾಡೋದಕ್ಕೆ ಆಗ್ಬೋದು ಅಂತ ಹೇಳಿದೆಯೇ ಹೊರತು ಇಂಥ ಅನ್ಯಾಯ ಮಾಡುವಂತಿಲ್ಲ. ಹಾಗಾಗಿ ಅಧರ್ಮಿ ಆಗ್ತಿದ್ದ ಅರ್ಜುನ, ಮತ್ತು ಅರ್ಜುನ ಜೊತೆಗಿದ್ದವರೆಲ್ಲರೂ ಅಧರ್ಮಿ ಆಗ್ತಾಯಿದ್ರು, ಮತ್ತು ಅರ್ಜುನ ಪಾಪಿ ಆಗ್ತಿದ್ದ. ಅದರಿಂದ ಅಧರ್ಮ ಮಾಡಿದಾಗ ಏನಾಗ್ತಾ ಇತ್ತು ಅಂತ ಅಂದರೆ, ದೊಡ್ಡ ಪಾಪ ಕಟ್ಕೋತಾ ಇದ್ದ. ಅರ್ಜುನಿಗೂ ಪಾಪ ಬರ್ತಿತ್ತು, ಅರ್ಜುನ ಜೊತೆಗಿದ್ದವರಿಗೂ ಪಾಪ ಬರ್ತಿತ್ತು ಸಹಜವಾಗಿ. ಹಾಗಾಗಿ ಅವನು ಮತ್ತು ನರಕಕ್ಕೆ ಹೋಗಬೇಕಾಗ್ತಿತ್ತು. ಧರ್ಮ ಸ್ಥಾಪನೆಗೆ ಅಂತ ಹೊರಟು ಅಧರ್ಮದ ಕಾರ್ಯ ಆಗ್ತಾಯಿತ್ತು. ಹಾಗಾಗಿ ಆ ಕಾರ್ಯವನ್ನು ಅವನು ಮಾಡಲಿಲ್ಲ. ಎಂಥದೇ ಹೊತ್ತು ಬಂದರೂ ಅವುಗಳನ್ನು ಪ್ರಯೋಗಿಸದೆ ಇವರ ಮೇಲೆ ಯಾವ ಅಸ್ತ್ರ ಪ್ರಯೋಗ ಮಾಡ್ಬೋದೋ ಅದನ್ನೇ ನಿಪುಣತೆಯಿಂದ ಪ್ರಯೋಗಿಸಿ ಅವನು ಬಳಸಿದ. ಅದ್ರ ಕನ್ಸಿಡರೇಷನ್ ಕೂಡ ಇಲ್ಲ, ಅದ್ರ ಬಗ್ಗೆ ಯೋಚನೆ ಚರ್ಚೆ ಕೂಡ ಆಗಿಲ್ಲ ಅಲ್ವಾ? ಯಾರು ಕೂಡ ನಿನ್ನ ಹತ್ರ ಇದೆ ನೀನು ಮಾಡು ಅಂತ ಹೇಳಿಲ್ಲ, ಹೇಳೋದಿಲ್ಲ ಅದನ್ನು. ಆ ಎಚ್ಚರಿಕೆಯಲ್ಲಿ ಇರ್ತಾರೆ ಅವರು. ಅಂದರೆ ಆ ಪ್ರಸಂಗ ಒಂದು ವನವಾಸದಲ್ಲೂ ಬರುತ್ತೆ. ಅವನು ಹೋಗಿ ಅಲ್ಲಿಂದ ಅಸ್ತ್ರಗಳನ್ನೆಲ್ಲ ಪಡ್ಕೊಂಡು ಹಿಂದಿರುಗಿ ಬರ್ತಾನಲ್ಲ ಅರ್ಜುನ, 5 ವರ್ಷ ಆಗಿರುತ್ತೆ ಅವನಿಲ್ಲದೆ. ಬಂದಾಗ ಯುಧಿಷ್ಠಿರ ಸಹಜವಾಗಿ ಕೇಳ್ತಾನೆ, ಇವ್ರುಗಳಿಗೆ ಎಲ್ಲರಿಗೂ ಅಸ್ತ್ರಶಸ್ತ್ರಗಳೆಲ್ಲ ಗೊತ್ತಿದೆ, ಆದರೆ ಅರ್ಜುನ ಕಲ್ತಿದ್ದು ಯಾವುದು ಗೊತ್ತಿಲ್ಲ ಅವರಿಗೆ, ಒಂದು ನೋಡು ಕೂಡ ಗೊತ್ತಿಲ್ಲ, ಕೇಳಿ ಕೂಡ ಗೊತ್ತಿಲ್ಲ. ಯುಧಿಷ್ಠಿರ ಹೇಳ್ತಾನೆ, ಒಮ್ಮೆ ಸುಮ್ಮನೆ ಪ್ರಯೋಗ ಮಾಡಿ ತೋರಿಸು ಹೆಂಗಿರುತ್ತೆ ಅದು ಅಂತ. ಯಾರ ಮೇಲೆ ಅಂತಲ್ಲ, ಒಂದು ಪ್ರದರ್ಶನಕ್ಕೆ ಅಂತ. ಅಣ್ಣ ಹೇಳಿದಾನಲ್ಲ, ಅರ್ಜುನ ಪ್ರಯೋಗಿಸೋದಕ್ಕೆ ಅಂತ ಹೊರಟಾಗ ಇವರೆಲ್ಲ ಬಂದುಬಿಡ್ತಾರೆ, ಮೇಲಿನಿಂದ ಬಂದು ನಿಲ್ಲಿಸ್ತಾರೆ, ಯಾವ ಕಾರಣಕ್ಕೂ ಮಾಡಬೇಡ ಅಂತ. ಅಂದರೆ ನೀನು ಯಾರ ಮೇಲೂ ಅಲ್ಲ, ಸುಮ್ಮನೆ ತೋರಿಸ್ತೀನಿ ಅಂತ ಪ್ರಯೋಗ ಮಾಡಿದ್ರು ಅದರಿಂದ ಭೂಮಿಗೆ ಅಪಾಯ ಇದೆ, ಹಾಗಾಗಿ ಮಾಡಬೇಡಿ ಅಂತ ಬಂದು ನಿಲ್ಲಿಸ್ತಾರೆ. ಈ ಘಟನೆಯನ್ನು ಮಹಾಭಾರತ ಹೇಳುತ್ತೆ. ಈ ಘಟನೆಯನ್ನು ಮಹಾಭಾರತ ಮುಂಚೆನೆ ವನವಾಸದಲ್ಲಿದ್ದಾಗಲೇ. ಅಂದರೆ ಸಹಜ ಕುತೂಹಲದಲ್ಲಿ ಯುಧಿಷ್ಠಿರ ಕೇಳಿದ್ದು. ಅವನಿಗೂ ಇದನ್ನು ಇವನು ಮುಂದೆ ಬಳಸಬೇಕು ಅಂತಿಲ್ಲ, ಬದುಕಿನಲ್ಲೇ ನೋಡದ ಇದು ಅದು ಹೆಂಗಿರತ್ತೆ ಹೇಗಿದ್ರೆ ಅಂತ ಸಹಜ ಕುತೂಹಲ, ಮನುಷ್ಯ ಸಹಜ ಕುತೂಹಲ. ಸೊ ಹೀಗಾಗಿ ಅಲ್ಲಿ ಸೆಟ್ಲ್ ಆಗಿದ್ದಾರೆ, ಇದನ್ನ ಬಳಸೋದು ಬೇಡ ಅಂತ ಹೇಳಿ. ಆಮೇಲೆ ಇನ್ನೊಂದು ನೀವು ಹೇಳ್ತಿರ್ಬೇಕಾದ್ರೆ ಅನ್ಯಾಯ ಅನ್ನೋದು ಅನ್ಯಾಯ ಆಗ್ತಿತ್ತು ಅಂತ ಹೇಳ್ತಾ ಇದ್ರಲ್ಲ, ಅಂದರೆ ನನ್ನ ಮನಸ್ಸಲ್ಲಿ ಏನು ಬಂತು, ಎಲ್ಲ ಅನ್ಯಾಯ ಆಗ್ಬಿಟ್ಟಿದೆಲ್ಲ ಅಂತ ಅನಿಸ್ತು. ಅಂದರೆ ಅನ್ಯಾಯ ಇನ್ ದ ಸೆನ್ಸ್, ಈ ಕಡೆ ಪಾಂಡವರು ಸಾಯ್ತಾರೆ, ಕೌರವರು ಸಾಯ್ತಾರೆ, ಪಾಂಡವರು ಕಡೆಯವರು ಸಾಯ್ತಾರೆ, ಕೌರವರು ಕಡೆಯವರು ಸಾಯ್ತಾರೆ, ಈ ಸೈನಿಕರು ಸಾಯ್ತಾರೆ, ಇವ್ರ ಸೈನಿಕರು ಸಾಯ್ತಾರೆ, ಯಾರು ಉಳಿತಾರೆ? ಹೌದೌದು ಅಲ್ವಾ? ಉಳಿಯೋದು ಯಾರು? ಪಾಂಡವರ ಈ ಗುಂಪು ಮಾತ್ರ ಮತ್ತು ಪರೀಕ್ಷಿತ ಅಲ್ವಾ? ಸೊ ಹೀಗಾದರೆ ಆ ಒಂದು ಅಸ್ತ್ರ ಬಳಸಿದರೆ ಬಹುಶಃ ಇವ್ರಿಗೂ ಅದು ಖಂಡಿತ ಯುದ್ಧ ಅಲ್ಲದವರಿಗೂ ಆಗ್ತಾ ಇತ್ತು, ಯುದ್ಧದಲ್ಲಿ ಸಂಬಂಧಿಸದೇ ಇದ್ದವರಿಗೂ ಅಂತ. ಅದು ಬರುತ್ತೆ ಮುಂದೆ. ಒಂದು 2 ಅಸ್ತ್ರ ಪ್ರಯೋಗ ಬಂದಾಗ ಒಂದು ವೈಷ್ಣವಾಸ್ತ್ರ ಪ್ರಯೋಗ ಮಾಡುತ್ತಾನೆ ಅಶ್ವತ್ಥಾಮ, ಮುಂದಿನ ಕಥೆಯಲ್ಲಿ ಬರುತ್ತೆ ಅದು. ಆಗ ಅದರ ಉಲ್ಲೇಖ ಬರುತ್ತೆ, ಯುದ್ಧ ಭೂಮಿ ಅಲ್ಲ, ಅದರ ಸುತ್ತ ಆಚೆ ಈಚೆ ಎಲ್ಲ ಅದರ ಪರಿಣಾಮ ಬೀರುತ್ತು ಅಂತ. ಅಂದರೆ ಜಲಾಶಯಗಳೆಲ್ಲ ಒಣಗಿ ಹೋದವು ಅದರಿಂದ, ಅದರ ಪರಿಣಾಮಕ್ಕೆ ಅಂತೆಲ್ಲ ಬರುತ್ತೆ.
ಈ ನಾರಾಯಣಾಸ್ತ್ರ ಪ್ರಯೋಗ ಮಾಡಿದಾಗ ಏನಾಯಿತು ಅಂತ ಅನ್ನೋದು, ಅದಾದ ಮೇಲೆ ಅವನು ವೈಷ್ಣವಾಸ್ತ್ರ ಪ್ರಯೋಗ ಮಾಡಿದಾಗ ಅಶ್ವತ್ಥಾಮ, ಮುಂದಿನ ಸಂಚಿಕೆಯಲ್ಲಿ ಬರುತ್ತೆ ಆ ಕಥೆ, ಅದರ ಕುರಿತು ಅದು ಎರಡರ ಪರಿಣಾಮವನ್ನು ಏನು ವರ್ಣಿಸಿದೆಯೋ ಅದು ಅಣ್ವಸ್ತ್ರ ಪ್ರಯೋಗ ಮಾಡಿದಾಗ ಏನು ಪರಿಣಾಮ ಆಗುತ್ತೋ ಅದೇ ಪರಿಣಾಮ ಅಲ್ಲಿದೆ ಅಂತ ಅದನ್ನು ವಿದೇಶಿ ವಿದ್ವಾಂಸರುಗಳು ಗುರುತಿಸಿದ್ದಾರೆ. ಹಾಗಾಗಿ ಅದರ ಆಧಾರದ ಮೇಲೆ ಮಹಾಭಾರತದ ಹೊತ್ತಿನಲ್ಲಿ ಅಣ್ವಸ್ತ್ರ ಇತ್ತೆ ಅಂತ ಒಂದು ಚಿಂತನೆ ಉಟ್ಕೊಂಡಿದೆ. ಅಣ್ವಸ್ತ್ರ ಅಂತೆಲ್ಲ ಇತ್ತು ಅಂತ ಮಹಾಭಾರತದಲ್ಲೆಲ್ಲ ಎಲ್ಲೂ ಹೇಳಿಲ್ಲ, ಆ ಥರದ ಪ್ರಸ್ತಾಪವೂ ಅಲ್ಲಿಲ್ಲ. ಆದರೆ ಆ ಅಸ್ತ್ರ ಪ್ರಯೋಗ ಮಾಡಿದಾಗ ಯಾರ ಮೇಲೆ ಮಾಡ್ತೀರೋ ಅವ್ರ ಮೇಲೆ ಮಾತ್ರ ಅಲ್ಲ, ಅದು ನೆಲ, ಜಲ, ಗಾಳಿ ಎಲ್ಲೋದ್ರ ಮೇಲೂ ದುಷ್ಪರಿಣಾಮ ಬೀರುತ್ತೆ ಅನ್ನೋ ಅಂಶ ಅಲ್ಲಿ ಕಾಣಿಸುತ್ತೆ. ಈ ಜೊತೆ ಇನ್ನೊಂದು ಪ್ರಶ್ನೆ ಇದೆ, ಅರ್ಜುನಿಗೆ ಸಂಬಂಧಪಟ್ಟದ್ದು ಮತ್ತು ಆತನ ಧನುರ್ವಿದ್ಯೆಗೆ ಸಂಬಂಧಪಟ್ಟಿರೋದ್ರಿಂದ ಇದನ್ನೇ ಇಲ್ಲೇ ಕೇಳ್ತಾ ಇದ್ದೀನಿ. ಸರ್, ನನ್ನ ಒಂದು ಪ್ರಶ್ನೆ ಇದೆ. ಧನುರ್ವಿದ್ಯೆಯಲ್ಲಿ ಅರ್ಜುನ ಸರ್ವಶ್ರೇಷ್ಠನಾಗಿದ್ದ ಎಂದು ನಾನು ಒಪ್ಕೊಳ್ತೇನೆ, ಆದರೆ ಅರ್ಜುನ ಕೃಷ್ಣ ಹಾಗೂ ಬಲರಾಮ ಈ ಇಬ್ಬರಿಗಿಂತಲೂ ಶ್ರೇಷ್ಠನಾಗಿದ್ದಾನ ಅನ್ನೋದು ಪ್ರಶ್ನೆ. ಇಲ್ಲ, ಕೃಷ್ಣನಿಗಿಂತ ಅರ್ಜುನ ಶ್ರೇಷ್ಠನಾಗಿದ್ದ ಅಂತಾಗಲಿ ಬಲರಾಮನಿಗಿಂತ ಶ್ರೇಷ್ಠನಾಗಿದ್ದ ಅಂತಾಗಲಿ ಹೇಳೋಕ್ಕಾಗಲ್ಲ. ಇಲ್ಲಿ ಸರ್ವಶ್ರೇಷ್ಠ ಅಂತೆಲ್ಲ ಬಳಸುವಾಗ ಅದೆಲ್ಲವೋ ಯಾವುದೋ ಸನ್ನಿವೇಶ ಸಂದರ್ಭಕ್ಕೆ ಹೇಳ್ಕೊಂಬಂದಿರೋದಾಗಿರುತ್ತೆ. ಯಾವುದೋ ಒಂದು ಸನ್ನಿವೇಶದಲ್ಲಿ ಇಂಥ ವೀರ ಇನ್ನೊಬ್ಬನಿಲ್ಲ ಅಂತ ಎಲ್ಲರಿಗೂ ಹೇಳ್ತಾರೆ. ಅಷ್ಟೇ ಬಿಟ್ಟರೆ ಕೃಷ್ಣ ಬಲರಾಮರನ್ನು ಮೀರಿಸಿದ ವೀರ ಅರ್ಜುನ ಅಲ್ಲ, ಅದು ಅವರೇನೆ. ಅದರಲ್ಲೂ ಕೃಷ್ಣನೇ ಅತ್ಯಂತ ಇದು ಅಂದರೆ ಕೃಷ್ಣನೇ. ಇದೆಲ್ಲ ಒಂದು ಸಣ್ಣ ಸಣ್ಣ ಗೆರೆಯ ಅಂತರವನ್ನು ಹೇಳಬೇಕಾಗಿರೋದಷ್ಟೇ. ಈಗ ಅರ್ಜುನನಿಗಿಂತ ಉಳಿದವರು, ಅರ್ಜುನ ಎಲ್ಲರಿಗಿಂತ ಮೀರಿದವನು ಅಂತ ಅಂದರೆ ಕರ್ಣನೋ, ಭೀಷ್ಮನೋ, ದ್ರೋಣನೋ ಇವರುಗಳೆಲ್ಲ ಯಾರು, ಅವರಿಗೆ ಅಂತರ ಬಹಳ ಇದೆ ಅಂತಲ್ಲ, ಸಣ್ಣ ಅಂತರಗಳು. ಅರ್ಜುನ ಶ್ರೇಷ್ಠ ಅನ್ನೋದಕ್ಕೆ ಒಂದು ಕಾರಣ ಸಿಕ್ಕಿದ್ಯಲ್ಲಿ ಅಂತ ಅಂದರೆ ಅವನಲ್ಲಿ ಇವ್ರು ಯಾರಿಗೂ ಗೊತ್ತಿರದ ಸ್ವರ್ಗಕ್ಕೆ ಹೋಗಿ ಪಡೆದುಕೊಂಡು ಬಂದ ಅಸ್ತ್ರಗಳಿತ್ತಲ್ಲ, ಬಳಸೋಕೆ ಬರ್ತಾ ಇರಲಿಲ್ಲ ಇತ್ತಲ್ವ, ಅದನ್ನು ಇಟ್ಕೊಂಡಾಗ ಇವರೆಲ್ಲರಿಗಿಂತ ಅವನು ಶ್ರೇಷ್ಠ ಅಂತ ಹೇಳಬೇಕಾಗಿದೆ. ಆದರೆ ಕೃಷ್ಣ ಬಲರಾಮರನ್ನು ಮೀರಿ ಅಲ್ಲ. ಸರ್, ಇಲ್ಲಿ ನನ್ನ ಪ್ರಶ್ನೆ, ಈ ಬಲರಾಮ ಅನ್ನೋ ಕ್ಯಾರೆಕ್ಟರ್ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ ನನಗೆ. ಹೌದು ಅಲ್ವಾ? ಬಹಳ ವಿಶಿಷ್ಟವಾದ ವ್ಯಕ್ತಿ. ಯಾಕೆಂದರೆ ಈತ ಬಲರಾಮ, ನೀವು ಹೇಳಿದಾಗೆ ಈತನು ಕೂಡ ದೊಡ್ಡ ಬಿಲ್ಲುಗಾರ ಅಥವಾ ಯೋಧ. ಆದರೆ ಈತ ಕೃಷ್ಣನ ಅಣ್ಣ, ಆದರೆ ಈತ ಕೌರವ್ರ ಕಡೆ ಸೇರಿಕೊಳ್ತಾನೆ. ಆದರೆ ಆತ ಯುದ್ಧ ಮಾಡಿದ್ದು ನನಗೆ ಉಲ್ಲೇಖಗಳು ಕಾಣಲಿಲ್ಲ. ಕೌರವರ ಕಡೆ ಸೇರ್ಕೊಳ್ಳಲ್ಲ ಅವನು ಯುದ್ಧಕ್ಕೂ ಬರೋದಿಲ್ಲ. ಅವನು ಭಾಗವತದಲ್ಲಿ ಅವನ ಕಥೆಗಳು ತುಂಬ ಬರುತ್ತೆ. ಕೃಷ್ಣ ಚರಿತ್ರೆ ಭಾಗವತದಲ್ಲಿ ಏನು ಬರುತ್ತೆ, ಅಲ್ಲಿ ಬಲರಾಮನಿಗೆ ತುಂಬ ದೊಡ್ಡ ಸ್ಥಾನ ಇದೆ, ಕೃಷ್ಣನಷ್ಟೇ. ಮಹಾಭಾರತದಲ್ಲಿ ಇಲ್ಲ, ಅವನಿಗೆ ಬರೋದೇ ಇಲ್ಲ ಅಂತಲ್ಲ, ಬರ್ತಾನೆ. ಆದರೆ ಅವನು ಯುದ್ಧಕ್ಕೆ ಬರೋದಿಲ್ಲ. ಗದಾ ಯುದ್ಧದ ಹೊತ್ತಿನಲ್ಲಿ ಬರ್ತಾನೆ, ಮುಂದೆ ನಾವು ಅದನ್ನು ಹೇಳಲಿಕ್ಕಿದೆ. ಅವನು ಬಹಳ ವಿಚಿತ್ರ ವಿಶಿಷ್ಟವಾದ ವ್ಯಕ್ತಿ. ಅವನು ಎಷ್ಟೋ ವಿಷಯಗಳಲ್ಲಿ ಕೃಷ್ಣನಿಗೆ ಅವನಿಗೆ ಭಿನ್ನಾಭಿಪ್ರಾಯಗಳಿವೆ. ಕೃಷ್ಣ ಬಲರಾಮರ ಭಿನ್ನಾಭಿಪ್ರಾಯಗಳನ್ನು ಇಟ್ಟುಕೊಂಡು ಅದ್ಭುತವಾದ ಕಥೆಗಳನ್ನು ಮೂಲ ಕಥೆಯಿಂದ ಹೊರಗಡೆ ಕಟ್ಟಿದ್ದಾರೆ. ಭಾರಿ ಭಾರಿ ಕಥೆಗಳೆಲ್ಲ ಹುಟ್ಕೊಂಡಿವೆ. ವರ್ಣರಂಜಿತವಾದ ವ್ಯಕ್ತಿತ್ವ ಅವನದ್ದು ಅಂತ ಅಂದರೆ ಅತ್ಯಂತ ಹೆಚ್ಚು ಮದ್ಯಪಾನ ಮಾಡ್ತಾ ಇದ್ದ ಬಲರಾಮ ಅಂತೆಲ್ಲ ಕಥೆಗಳು ಹೊರಗಡೆ ಹುಟ್ಕೊಂಡಿವೆ. ಭಾರಿ ಕಥೆಗಳು ಅಂದರೆ ಮೊದಲಿಂದಲೂ ಇವೆ, ಈಗ ಅಂತ ಅಲ್ಲ. ಮತ್ತು ಕೃಷ್ಣನ ಎಷ್ಟೋ ನಿಲುವುಗಳನ್ನು ಅವನು ಒಪ್ತಾ ಇರಲಿಲ್ಲ, ಅವನ ನಿಲುವುಗಳನ್ನು ಕೃಷ್ಣ ಒಪ್ತಾ ಇರಲಿಲ್ಲ. ಆದರೆ ಈ ನಮ್ಮ ಯಕ್ಷಗಾನ ನಾಟಕಗಳಲ್ಲೆಲ್ಲ ಬಂದಿರೋದು ಕೃಷ್ಣ ಅವನನ್ನು ಆಗಾಗ ಮಂಗ ಮಾಡ್ತಿದ್ದ ಅಂತ. ಅವನೇನೋ ಅನ್ಕೋತಾ ಇದ್ದ, ಮಾಯಾ ಬಜಾರೆಲ್ಲ ಆಗಿರೋ ಥರ ಕೃಷ್ಣ ಅವನನ್ನು ಮಂಗ ಮಾಡ್ತಾ ಇದ್ದ ಅನ್ನೋ ಥರದ್ದೆಲ್ಲ ಕಥೆಗಳೆಲ್ಲ ಬಂದಿವೆ. ಆದರೆ ಆ ಥರದ್ದೆಲ್ಲ ವ್ಯಕ್ತಿತ್ವ ಅಲ್ಲ ಅವನದು, ಗಂಭೀರ ವ್ಯಕ್ತಿತ್ವವೇ. ಆದರೆ ಅವರಲ್ಲಿ ಅಭಿಪ್ರಾಯ ಭೇದಗಳು ಇತ್ತು ಎಷ್ಟೋ ವಿಷಯಗಳಲ್ಲಿ. ಆದರೆ ಅವನು ಕೃಷ್ಣನನ್ನು ಮೀರ್ತಾ ಇರಲಿಲ್ಲ. ಕೊನೆಗೆ ಕೃಷ್ಣ ಏನು ಹೇಳ್ತಾನೋ ಅದೇ. ಕೃಷ್ಣ ಬೇಡ ಅಂದರೆ ಬೇಡ, ಕೃಷ್ಣ ಬೇಕು ಅಂದರೆ ಬೇಕು, ಹಾಗಿದ್ದವನು. ಅವನು ಒಂದೇ ತಂದೆ ತಾಯಿ ಮಕ್ಕಳ ಇವರಿಬ್ರು? ತಂದೆ ಒಬ್ಬ, ತಾಯಿ ಬೇರೆ. ಸೊ ಹಾಗೆ ನಾವು ಭಾಗವತದ ಬಗ್ಗೆ ಮಾತಾಡುವಾಗ ಅದ್ರ ಬಗ್ಗೆ ನಾವು ಅದು ವಾಸ್ತವವಾಗಿ ಕೃಷ್ಣ ಚರಿತ್ರೆ ಇದೆಯಲ್ಲ, ಅದು ಬಹಳ ಖುಷಿ ಕೊಡುವ ಕಥೆಗಳಲ್ಲಿ ಇದಕ್ಕಿಂತ ಜಾಸ್ತಿ ಇದೆ. ಇಷ್ಟು ಈ ತರಹದ ಈ ಚರ್ಚೆಗಳು, ಜಿಜ್ಞಾಸೆಗಳು ಹುಟ್ಟೋಲ್ಲ, ಆದರೆ ತುಂಬ ರಂಜನೆ ಕೊಡುವ, ಮನಸ್ಸಿಗೆ ಖುಷಿ ಕೊಡುವ, ನೆಮ್ಮದಿ ಕೊಡುವ ಕಥೆಗಳು ಅದರಲ್ಲಿ ಕಾಣಿಸುತ್ತೆ.